ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ವೀರರಾಣಿ ಕಿತ್ತೂರ ಚೆನ್ನಮ್ಮ ಜಯಂತಿ ಆಚರಿಸಲು ನಿರ್ಲಕ್ಷ್ಯ ತೋರಿದಂತ ತಹಶೀಲ್ದಾರರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಶುಕ್ರವಾರದಿಂದ ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದಿಂದ ತಹಶೀಲ್ದಾರರ ಕಚೇರಿ ಎದುರು ಪ್ರತಿಭಟನೆ ಕೈಗೊಂಡು ಅಹೋರಾತ್ರಿ ಧರಣಿ ಹಮ್ಮಿಕೊಳ್ಳಲಾಗಿತ್ತು. ಈ ಸುದ್ದಿ ಜಿಲ್ಲೆಯಾದ್ಯಂತ ಹಬ್ಬಿ ಪರಿಸ್ಥಿತಿ ಸೂಕ್ಷ್ಮತೆಯ ಅರಿತ ಜಿಲ್ಲಾಧಿಕಾರಿ ಶ್ರೀಧರ್ ಅವರು ಶುಕ್ರವಾರ ತಹಶೀಲ್ದಾರರ ಕಾರ್ಯಾಲಯಕ್ಕೆ ದೌಡಾಯಿಸಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಮುಖಂಡರೊಂದಿಗೆ ಚರ್ಚೆಯನ್ನ ನಡೆಸಿದರು. ಉದ್ದೇಶ ಇಟ್ಟುಕೊಂಡು ಇವತ್ತು ನಾವು ಜಿಲ್ಲಾಧಿಕಾರಿ ಅನಂತ ಕೋಟಿ ನಮಸ್ಕರಿಸಿ ತಾಯಿ ಚೆನ್ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಪಾದಕಲ್ಮಗೆ ನಮಸ್ಕರಿಸಿ ನಿನ್ನೆ ತಾನೇ ನಡೆದಂತಹ ಲಕ್ಷ್ಮೇಶ್ವರದಾಗ ಬಹುತೇಕ ಇತಿಹಾಸದಾಗೂ ಈ ಥರ ಆಗ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡೇನಿ. ರಾಜ್ಯವ್ಯಾಪ್ತಿನ ರಾಜ್ಯ ಸರ್ಕಾರನ ಎಲ್ಲ ಜಯಂತಿ ಆಚರಣೆ ಮಾಡ್ಬೇಕನ್ನಂಥ ಒಂದು ಸರ್ಕಾರನ ಆದೇಶ ಧಿಕ್ಕರಿಸಿ ಒಬ್ಬ ತಹಶೀಲ್ದಾರ್ ಮಾಡಿದಂಥ ತಪ್ಪಿಗೆ ನಮ್ಮ ಜಿಲ್ಲಾಧಿಕಾರಿಗಳಂತ ಬಂದು ಎಲ್ಲ ಸಮಾಜದವ್ರಿಗೆ ಅವರು ಮಾಡಿದ್ದನ್ನು ಪರವಾಗಿ ನಾ ಕ್ಷಮೆ ಕೇಳ್ತಾನೆ ಅನ್ನೋದನ್ನು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಜಿಲ್ಲಾಧಿಕಾರಿಯಾಗಿ ನೋಡಿಲ್ಲ ನಮ್ಮ ಮನೆ ಯಜಮಾನ ಅಂತ ಆಗಲಿ ಅಂದ್ಕೊಂಡಿದ್ದ ನಂತರ ಕೆಲವೊಂದಿಷ್ಟು ಇನ್ನೂ ದೇವಸ್ಥಾನದಾಗ ಕೂಡಿದಾಗ ಹಿರಿಯರು ಏನಂದ್ರು ಅಮಾನತ್ ಅಂದಿರಿ, ಅಮಾನತ್ ಅಂದ್ಬಿಟ್ಟ ಬ್ಯಾಡ್ರಿ ಅಂತೇಳಿ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು. ಆದ್ರೆ ನಾವು ಹೇಳಿದ್ವಿ, ನಮಗೆ ಸಾವಿರಾರು ಫೋನ್ ಮಾಡಿಸಿದ್ರು ಅವರು, ಆದ್ರೆ ಅದು ಸರಿಯಲ್ಲ ಅಂತ ನಾ ಅಂತ ನೀವು ವೇದಿಕೆ ಮುಖಾಂತರ ನಾ ಹೇಳ್ತಾನೆ. ಯಾರ್ದೋ ಮುಖಾಂತರ ಫೋನ್ ಮಾಡಿಸಿ ಹೆದರಿಕೆ ಹಾಕೋದು ಬೆದರಿಕೆ ಹಾಕುವಂಥದ್ದು ಅವು ಈ ವಾತಾವರಣದಾಗ ಯಾವುದೋ ಅಲ್ಲಿ ನೌಕರಸ್ಥರು ಮಾಡಬಾರ್ದು ಅಂತ ನಾನು. ಯಾಕಂದ್ರೆ ನೌಕರಿ ಎಲ್ಲರಲ್ಲೂ ಸ್ವಾಭಿಮಾನ ತರಬೇಕಾದಂಥ ವಸ್ತು ಅಥವಾ ವಿಚಾರ, ಆ ವಿಚಾರಕ್ಕೆ ಅಗೌರವ ತರೋದು ಅಷ್ಟು ಶೋಭೆ ತರೋದಲ್ಲ. ಯಾರೇ ಒಬ್ಬ ಸಾಮಾನ್ಯ ಮನುಷ್ಯ ಮಾಡಿದ್ರೆ ಅದು ಏನೋ ಒಂದು ಸ್ವಲ್ಪ ಬೈದು ತಿದ್ಬೋದು. ಆದರೆ ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಯಾಗಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅರಿವು ತಗೊಳ್ಳದೆ ಮಾಡೋದು ತಹಸೀಲ್ದಾರದ ಒಪ್ಪಕ್ಕಾಗದಿರೋ ಕಾರ್ಯ. ಅದು ನಮಗೂ ಸರಿ ಕಾಣಿಸ್ಲಿಲ್ಲ. ಇಲ್ಲಿ ಬಂದಮೇಲೂ ಸುಮಾರು ವಿಚಾರಗಳು ಗೊತ್ತಾಯಿತು. ಅವ್ರು ಮಾಡಿದ ತಪ್ಪು, ಅದು ತಪ್ಪಾಗದಂಗೆ ನೋಡ್ಕೋಬೇಕು. ಇನ್ನು ಮುಂದಕ್ಕೆ ಈ ತಾಲೂಕಲ್ಲಿ ಅಥವಾ ಈ ಜಿಲ್ಲೆಯಲ್ಲಿ ಎಲ್ಲರೂ ಈ ರೀತಿ ತಪ್ಪಾಗದಂಗೆ ನೋಡ್ಕೊತೀವಿ. ಐ ವಿಲ್ ಟೇಕ್ ದಾಟ್. ಇದು ಮತ್ತು ಜಿಲ್ಲಾಧಿಕಾರಿಯಾಗಿ ನಾನು ಹೇಳ್ತಿದ್ದಾರೆ, ಅವ್ರಿಗೆ ಸಸ್ಪೆಂಡ್ ಮಾಡೋಕ್ಕೆ ಅಧಿಕಾರ ಇಲ್ದಿದ್ರು ಅವ್ರನ್ನ ರಜದ ಮೇಲೆ ಮುಂದೆ ಆದೇಶ ಕೊಡೋರ್ಗು ನಿಮ್ಮ ಕಚೇರಿಗೆ ಬರಬಾರ್ದು ಅಂತ ಕಳಿಸೋಕ್ಕೆ ನಮ್ಗೆ ಅಧಿಕಾರ ಇದೆ. ಅವ್ರು ನೆನ್ನೆನೇ ಅದು ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಸೊ ನಾವು ಮುಂದೆ ಆದೇಶ ಕೊಡೋರ್ಗು ಕಚೇರಿಗೆ ಬರೋಕ್ಕೆ ದಾರಿ ಇಲ್ಲ. ಸೆಂಟ್ ಔಟ್ ಆ್ಯಂಡ್ ಇಟ್ ಇಸ್ ಈಕ್ವಲೆಂಟ್ ಟು ಸಸ್ಪೆನ್ಷನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅದು ಮಾಡಿದ್ದೀವಿ. ನಂತರ ಮುಂದಕ್ಕೆ ಸರ್ಕಾರದ ಹಂತದಲ್ಲಿ ಕ್ರಮ ಆಗ್ತದೆ. 100ಕ್ಕೆ 99.999 ಅವ ಇಲ್ಲಿಗೆ ಬರೋದು ಅವಕಾಶ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.